ಮುಂಡಗೋಡದಲ್ಲಿ ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯೋ ತಕ್ಷಣವೇ ನೀರು ಪೂರೈಕೆ ಮಾಡುವಂತೆ ಪಿಡಿಒಗೆ ಸೂಚಿಸಿದ್ದೇನೆ. ಕುಡಿಯುವ ನೀರಿನ ಪೂರೈಸೋದಕ್ಕೆ ಹಣದ ಕೊರತೆ ಇಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಹೇಳಿದರು. ಮುಂಡಗೋಡದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದ ಅವರು, ನೀರಿನ ಸಮಸ್ಯೆಯಾದ್ರೆ ಸಮೀಪದ ಖಾಸಗಿ ಬೋರ್ವೆಲ್ ಅಥವಾ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು. ಟಾಸ್ಕ್ ಫೋರ್ಸ್ನಲ್ಲಿ ಹೊಸದಾಗಿ ಬೋರ್ವೆಲ್ ಕೊರೆಸೋದು, ದುರಸ್ತಿ ಪಡಿಸೋದಕ್ಕೆ ಅವಕಾಶವಿದೆ. ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಚೆಕ್ ಡ್ಯಾಂ ಎಲ್ಲಿ ಬೇಕೋ ಆ ಸ್ಥಳ ಪರಿಶೀಲಿಸಿ ಅಂದಾಜು ವೆಚ್ಚದ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಜಿಲ್ಲೆಯಲ್ಲಿಯೇ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಮುಂಡಗೋಡಿನ ಮೈನಳ್ಳಿ, ಚವಡಳ್ಳಿ, ನಂದಿಕಟ್ಟ ಗ್ರಾಮ ಪಂಚಾಯತ್ಗಳಲ್ಲಿ ನೀರಿನ ಸಮಸ್ಯೆಯಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಮೈನಳ್ಳಿ ಗ್ರಾಮದಲ್ಲಿ ಶನಿವಾರ ಸ್ಥಳೀಯರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಈ ಸಭೆಯಲ್ಲಿ ಪ್ರತಿ ವರ್ಷ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆಯಾಗುತ್ತಿದ್ದು, ಚೆಕ್ ಡ್ಯಾಂ ನಿರ್ಮಿಸುವಂತೆ ಪ್ರಸ್ತಾವನೆಯನ್ನ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಅಂದಾಜು ವರದಿ ಸಲ್ಲಿಸುವಂತೆ ಅವರಿಗೆ ತಿಳಿಸಿದ್ದೇನೆ. ಕಳೆದ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದರೂ ಕುಡಿಯುವ ನೀರಿನ ಸಮಸ್ಯೆಯಾಗಿರೋದು ವಿಪರ್ಯಾಸ ಸಂಗತಿಯಾಗಿದೆ. ಹೀಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲಿ ಕುಡಿಯುವ ನೀರು ಸಮಸ್ಯೆ ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಮುಖ್ಯವಾಗಿ ನಮ್ಮ ಮುನಗೋಡು ತಾಲೂಕಿನಲ್ಲಿ ಮೈನಳ್ಳಿ ಗ್ರಾಮ ಪಂಚಾಯತ್ ಈಗ ನಾನು ವಿಸಿಟ್ ಮಾಡಿ ಇಲ್ಲಿ ಬಂದಿದ್ದೇವೆ. ಮೈನಳ್ಳಿ ಗ್ರಾಮ ಪಂಚಾಯತ್ ಮತ್ತು ಅದೇ ರೀತಿ ಇನ್ನೂ ಎರಡು ಐ ಥಿಂಕ್ ನಂದಿಕಟ್ಟ ಗ್ರಾಮ ಪಂಚಾಯತ್ 2-3 ಗ್ರಾಮ ಪಂಚಾಯತಲ್ಲಿ ಈ ಥರ ಸಮಸ್ಯೆ ಇದೆ. ಟ್ಯಾಂಕರ್ ಮೂಲಕ ಅವರು ವಾಟರ್ ಸಪ್ಲೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಮೈನಳ್ಳಿನಲ್ಲಿ ನಾನು ಪಂಚಾಯತಲ್ಲಿ PDO, EO ಅವ್ರ ಜೊತೆಗೆ AEE ವಾಟರ್ ಸಪ್ಲೈ ಅವ್ರ ಜೊತೆಗೆ ಎಲ್ಲ ಸ್ಥಳೀಯ ಅಲ್ಲಿ ಜನ ಮೆಂಬರ್ಸ್ಗಳ ಜೊತೆಗೆ ಅಲ್ಲಿ ಒಂದು ಸಭೆ ಮಾಡಿದ್ದೇವೆ. ಸಭೆಯಲ್ಲಿ ಏನು ಪ್ರಸ್ತಾವ ಆಯಿತು, ನಮಗೆ ಮೈನಳ್ಳಿ ಪಂಚಾಯತ್ನಲ್ಲಿ ಜಿಯೋಲಾಜಿಕಲಿ ಅದರಲ್ಲಿ ಅಂದರೆ ಪರ್ಮಿಯೇಬಲ್ ಇಲ್ಲ ಅಂದರೆ ವಾಟರ್ ಎಲ್ಲ ಸ್ಲೋಪ್ಗೋಸ್ಕರ ಹೊರಗಡೆ ಹೋಗ್ತಾ ಇದೆ, ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದು ಮೈನರ್ ಚೆಕ್ ಡ್ಯಾಮ್ ಮಾಡಬೇಕು ಅಂತ ನಮಗೆ AEE ಅವರು ಒಂದು ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವರಿಗೆ ಅಲ್ಲಿ ಸ್ವಲ್ಪ ಹೋಗಿ ಒಂದು ವಿಸಿಟ್ ಮಾಡಿಕೊಂಡು ನನಗೆ ಎಸ್ಟಿಮೇಟ್ ಕಳಿಸಬೇಕು ಅಂತ ಹೇಳಿದೆ. ಆ ಎಸ್ಟಿಮೇಟ್ ಬೇಸಿಸ್ ಮೇಲೆ ನಾನು ಪ್ರಪೋಸಲ್ ಕಳಿಸ್ತೀವಿ. ಯಾಕಂದರೆ ಇಲ್ಲಿ ಪರಿಹಾರ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಸಿಗಬೇಕು. ಪ್ರತಿ ವರ್ಷ ನಮಗೆ ಲಾಸ್ಟ್ 2 ಇಯರ್ಸಿಂದ ನಾನೇ ನೋಡ್ತಾ ಇದ್ದೀವಿ. ಮೈನಳ್ಳಿ ಗ್ರಾಮ ಪಂಚಾಯತ್ ಮತ್ತು ಸುತ್ತಮುತ್ತ ನಮ್ಮ ಕೆಲವು ಗ್ರಾಮ ಪಂಚಾಯತ್ ಸತತವಾಗಿ ಬರ್ತಾ ಇದೆ. ಲಾಸ್ಟ್ ಇಯರ್ ಒಳ್ಳೆ ಮಾಡಿ ಆದರೂ ಕೂಡ ಈ ಥರ ಸಮಸ್ಯೆ ಬರ್ತಾ ಇದೆ. ಒಂದು ಸತತ ಪರಿಹಾರ ಅಂದರೆ ಒಂದು ಹಳಿಯಾಳ ಅಂಗನವಾಡಿ ಆಹಾರ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿ ತನಿಖೆ ನಡೆಯುತ್ತಿದೆ. ತನಿಖೆ ಮುಗಿದ ನಂತರ ಯಾರು ಜವಾಬ್ದಾರಿ ಇದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲಾ ಉಪನಿರ್ದೇಶಕರು ಹಾಗೂ ಸಿಡಿಪಿಒಗಳಿಗೆ ಬೆಂಗಳೂರಿಗೆ ಕರೆದು ಪ್ರಕರಣದ ಮಾಹಿತಿ ಪಡೆದಿದ್ದಾರೆ. ತನಿಖೆಯ ವರದಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಆ ವರದಿ ಮುಟ್ಟಿದ ನಂತರ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ. ಸದ್ಯಕ್ಕೆ ಹಳಿಯಾಳ ಸಿಡಿಪಿಒ ಅವರನ್ನ ಅಲ್ಲಿಂದ ಜಿಲ್ಲಾ ಕೇಂದ್ರಕ್ಕೆ ಕರೆಸಿಕೊಂಡಿದ್ದೇವೆ. ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ್ದೇನೆ. ಈ ವೇಳೆ ಇಲ್ಲಿನ ಸಿಡಿಪಿಒ ಹಾಗೂ ಮೇಲ್ವಿಚಾರಕರಿಗೆ ಈ ವಿಷಯದ ಬಗ್ಗೆ ಖಡಕ್ ಸೂಚನೆ ನೀಡಿದ್ದೇವೆ. ಈ ತರಹದ ಪ್ರಕರಣದಲ್ಲಿ ಸಿಕ್ಕಿಬಿದ್ರೆ ಸಂಬಂಧಿಸಿದ ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡಲಾಗುವುದು. ಅಲ್ಲದೆ ತಾಲೂಕ್ ಪಂಚಾಯತ್ ಇಒ ಹಾಗೂ PDO ಅವರು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಅಂಗನವಾಡಿಗಳಿಗೆ ತೆರಳಿ ಎಷ್ಟು ಗರ್ಭಿಣಿ ಮಹಿಳೆಯರು, ಬಾಣಂತಿಯರು, ಮಕ್ಕಳ ಸಂಖ್ಯೆ, ಎಷ್ಟು ರೇಷನ್, ದಾಸ್ತಾನು, ರಿಜಿಸ್ಟರ್ ಬುಕ್ ಪರಿಶೀಲಿಸಿ ಅದರ ವರದಿ ಸಲ್ಲಿಸುವಂತೆ ಸೂಚಿಸಿದ್ದೇನೆ ಎಂದರು. ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಅವರು ಈ ಎಲ್ಲ ಇನ್ವೆಸ್ಟಿಗೇಷನ್ ಆದ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಆ ರಿಪೋರ್ಟ್ ಬೇಸಿಸ್ ಮೇಲೆ ಅವರು ಮೋಸ್ಟ್ಲಿ ತುಂಬ ಸ್ಟ್ರಾಂಗ್ ಸ್ಟೆಪ್ ತಗೊಳ್ತಾರೆ. ಸದ್ಯಕ್ಕೆ ನಾನು ಆ CDPO ಹಳಿಯಾಲ್ ಅವರಿಗೆ ಅಲ್ಲಿಂದ ಚಾರ್ಜ್ ಬಿಡುಗಡೆ ಮಾಡಿಸ್ಕೊಂಡು ನಾವು ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಇಟ್ಟಿದ್ದು. ಯಾಕೆಂದರೆ ಈಗ ಎಂಕ್ವೈರಿ ನಡೆಸ್ತಾ ಅಲ್ಲಿ ಯಾವುದೇ ಇಂಟರ್ಫರೆನ್ಸ್ ಆಗಬಾರ್ದು. ಬೇರೆ ತಾಲೂಕಲ್ಲಿ ಈ ಥರ ಎಂದು ಕಂಡು ಬಂದಿದೆ ಸರ್. ಇವತ್ತು ಅದೇ ಕೂಡ ನಾನು ಮೈನಳ್ಳಿನಲ್ಲಿ ಅಂಗನವಾಡಿ ಕೂಡ ವಿಸಿಟ್ ಮಾಡಿದೆ. ಅಲ್ಲಿ ಕೂಡ CDPO ಅವರು ಇದ್ದರು, ಅಂಗನವಾಡಿ ಸೂಪರ್ವೈಸರ್ದು. ಅವರು ಕೂಡ ಈ ಎಲ್ಲ ವಿಷಯ ಬಗ್ಗೆ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ಯಾವುದು ಕಡೆ ಈ ಥರ ನಮಗೆ ಸಿಕ್ಕಿದರೆ ಈಗ ನಾವು FIR ಒಂದು ಬೇರೆ ವಿಷಯ, ನಾನು ಸಂಬಂಧಪಟ್ಟೆ ಅಧಿಕಾರಿ ಮೇಲೇ ಜವಾಬ್ದಾರಿ ಫಿಕ್ಸ್ ಮಾಡ್ತೇವೆ. ಸೊ ಅದು ಒಂದು ಸ್ಟ್ರಿಕ್ಟ್ ಡೈರೆಕ್ಷನ್ಸ್ ಕೊಟ್ಟಿವಿ. ಇವತ್ತು PDOs ಕೂಡ ಹೇಳ್ತೀವಿ ಕಿ ಅವರು ಮತ್ತು ನಮ್ಮ EO ಅವರು ಎಲ್ಲ ಪಂಚಾಯತಲ್ಲಿ ಇರುವ ವ್ಯಾಪ್ತಿಯಲ್ಲಿ ಅಂಗನವಾಡಿ ಹೋಗಿ ಅಲ್ಲಿ ಎಷ್ಟು ಗರ್ಭಿಣಿ ಬಾಣಂತಿ ಮಹಿಳೆಯರು ಇದ್ದಾರೆ, ಎಷ್ಟು ಮಕ್ಕಳು ಇದ್ದಾರೆ, ಅವರಿಗೆ ಏನೇನು ರಾಷನ್ ಇದೆ, ಆ ರಾಷನ್ ಎಲ್ಲಿ ಇದೆ, ದಾಸ್ತಾನ್ ರಿಜಿಸ್ಟರ್, ದಾಸ್ತಾನ್ ಕೊಠಡಿ ಎಲ್ಲ ವಿಸಿಟ್ ಮಾಡಬೇಕು, ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೂಡ ಕೊಟ್ಟಿವಿ. ನಂತರ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ಕುಮಟಾದ ವಿವಿಧ ದೇವಾಲಯಗಳಲ್ಲಿ ಶ್ರೀರಾಮ ನವಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು.
ಚಿತ್ರಗಿಯ ಪುರಾಣ ಪ್ರಸಿದ್ಧ ಶ್ರೀರಾಮಚಂದ್ರ ದೇವ ಚಿತ್ರಗಿ ಮಠದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮರ್ಯಾದಾ ಪುರುಷೋತ್ತಮನಿಗೆ ವಿಶೇಷ ಅಲಂಕಾರ ಮಾಡಿದ್ದು ವಿಶೇಷವಾಗಿತ್ತು. ಶ್ರೀರಾಮಚಂದ್ರ ದೇವ ಚಿತ್ರಗಿ ಮಠದಲ್ಲಿ ಶ್ರೀರಾಮ ನವಮಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವರ ಪ್ರಸಾದ ಸ್ವೀಕರಿಸಿದ್ರು. ಕುಮಟಾ ತಾಲೂಕಿನಲ್ಲೇ ಪ್ರಸಿದ್ಧವೆನಿಸಿದ ಚಿತ್ರಗಿಯ ರಾಮ ಮಂದಿರಕ್ಕೆ ಬೆಳಿಗ್ಗೆಯಿಂದಲೇ ಸಾಕಷ್ಟು ಭಕ್ತರು ಆಗಮಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಶ್ರೀರಾಮ ಜಯಂತಿ ಉತ್ಸವವನ್ನ ವೇದಮೂರ್ತಿ ಶ್ರೀ ವಿನಾಯಕ ಜೋಶಿ ಬೆತ್ತಗೇರಿ ನೇತೃತ್ವದಲ್ಲಿ ಶ್ರೀ ಮಹಾಗಣಪತಿ ಹವನ, 13,000 ಅಕ್ಷರ ಸಹಸ್ರ ಜಪಾತ್ಮಕ ಶ್ರೀರಾಮತಾರಕ ಮಂತ್ರ, 13,000 ಅಕ್ಷರ ಸಹಸ್ರ ಜಪಾತ್ಮಕ ಶ್ರೀರಾಮತಾರಕ ಮಂತ್ರ ಪುರಶ್ಚರಣ ಹೋಮ ಸೇರಿ ಇತ್ಯಾದಿ ಹೋಮ ಹವನಾದಿಗಳು, ಗುರುಮಂದಿರದಲ್ಲಿ ವಿಶೇಷ ಮಹಾಪೂಜೆ, ಶ್ರೀರಾಮಚಂದ್ರ ದೇವರ ತೊಟ್ಟಿಲು ಸೇವೆ, ಅನ್ನ ಸಂತರ್ಪಣೆ, ಮಂತ್ರಾಕ್ಷತೆ ಸ್ವೀಕಾರ ನೆರವೇರಿತು. ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಕಾಂಗ್ರೆಸ್ ಯುವ ಮುಖಂಡ ರವಿಕುಮಾರ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಅಪಾರ ಭಕ್ತಗಣ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಜನ ತಗೊಂಡ್ಬಿಡ್ತಾವೆ. ಹೌದು. ರಾತ್ರಿ ಪಲ್ಲಕ್ಕಿ ಉತ್ಸವ, ಮಹಾಮಂಗಳಾರತಿ, ಸುಬ್ರಾಯ ರಾಮಶೆಟ್ಟಿ ತಂಡದವರಿಂದ ಅಹೋರಾತ್ರಿ ಶ್ರೀರಾಮತಾರಕ ಭಜನೆಯೊಂದಿಗೆ ಶ್ರೀರಾಮನವಮಿ ಆಚರಣೆ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ದೇವಾಲಯದ ಆಡಳಿತ ಮಂಡಳಿ ಮೋಕ್ತೇಸರ ರತ್ನಾಕರ್ ಶೆಟ್ಟಿ ಮಾತನಾಡಿ, ಶ್ರೀರಾಮನವಮಿ ಆಚರಣೆಯನ್ನ ಅನಾದಿ ಕಾಲದಿಂದಲೂ ಗಾಣಿಗ ಸಮಾಜ ಹಾಗೂ ಇತರ ಸದ್ಭಕ್ತರೆಲ್ಲರೂ ಸೇರಿ ಭಕ್ತಿ ಭಾವದಿಂದ ನಡೆಸಿಕೊಂಡು ಬರಲಾಗಿದೆ. ಇದು ಒಂದು ಪವಿತ್ರ ಕ್ಷೇತ್ರವಾಗಿದ್ದು, ಕುಮಟಾದಲ್ಲಿ ಶ್ರೀರಾಮನವಮಿಯಂದು ವಿಜೃಂಭಣೆಯಿಂದ ನಡೆಯುವ ಕಾರ್ಯಕ್ರಮಗಳಲ್ಲಿ ಚಿತ್ರಗಿ ಮಠ ಅತ್ಯಂತ ಮಹತ್ವವನ್ನ ಹೊಂದಿದೆ ಎಂದು ಕಾರ್ಯಕ್ರಮದ ಕುರಿತು ವಿವರಿಸಿದರು. ಒಂದು ದೇಣಿಗೆ ರೂಪದಲ್ಲೆಲ್ಲ ಇದನ್ನು ನೀಡಿದ್ದಾರೆ ಹಾಗೂ ಭಕ್ತಾದಿಗಳು ಕೂಡ ಒಂದು ದೇಣಿಗೆ ಇದೆಲ್ಲ ನೀಡಿ ಒಂದು ಕಲ್ಯಾಣ ಮಂಟಪ, ಸುಸಜ್ಜಿತ ಕಲ್ಯಾಣ ಮಂಟಪ, ಎಲ್ಲ ಸೌಕರ್ಯಗಳು ಹೊಂದಿದೆ. ಇಂಥ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ, ಮುಂಜಿ, ಇತರೆ ಕಾರ್ಯಕ್ರಮ, ಮಂಗಲ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಶನ ಮಾಡಿ ಇಲ್ಲಿ ರಾಮಗೆ ಸಂಬಂಧಪಟ್ಟಂಥ ಹೋಮ ಯಾಗಾದಿಗಳು ನಡೀತಾ ಇದೆ. ವೇದಮೂರ್ತಿ ಜೋಶಿ, ವಿನಾಯಕ ಜೋಶಿ ಬೆತ್ತಗೇರಿ ಇವರ ಒಂದು ಅವರ ಘನ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಎಲ್ಲ ಒಂದು ಭಕ್ತಾದಿಗಳಿಗೆ ಹಾಗೂ ಎಲ್ಲ ಸುಭಿಕ್ಷೆ ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಗೋಕರ್ಣ ಮಹಾಬಲೇಶ್ವರ ಮಂದಿರದ ಪಕ್ಕದ ರಸ್ತೆಯಲ್ಲಿನ ಚರಂಡಿ ಚೇಂಬರ್ ಸರಿಯಾಗಿ ಮುಚ್ಚದೆ ಬಿಟ್ಟ ಪರಿಣಾಮ ದೇವಾಲಯಕ್ಕೆ ತೆರಳುತ್ತಿದ್ದ ಮಹಿಳೆಯ ಕಾಲು ಸಿಲುಕಿ ಗಂಭೀರ ಗಾಯಗೊಂಡ ಘಟನೆ ರವಿವಾರ ಮಧ್ಯಾಹ್ನ ನಡೆದಿದೆ. ಬೆಂಗಳೂರು ಚನ್ನಪಟ್ಟಣದ ಮಹಿಳೆ ಗಾಯಗೊಂಡವರಾಗಿದ್ದು ಕುಮಟಾ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳುಹಿಸಲಾಗಿದೆ. ಇದೇ ಮಾರ್ಗದಲ್ಲಿ ಬರುತ್ತಿದ್ದ ರಾಘುನಾಯ್ಕ್ ಕೇಣಿ, ಅಶೋಕ್ ನಾಯ್ಕ್, ದೇವಾಲಯದ ಹೊರ ಪೊಲೀಸ್ ಠಾಣೆ ಸಿಬ್ಬಂದಿ ಚಂದ್ರಕಾಂತ್ ಮಸಾಕಲ್ ಚಿಕಿತ್ಸೆಗೆ ಕರೆದುಕೊಂಡು ಹೋಗಲು ನೆರವಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ಎರಡೂ ಕಡೆ ಚೇಂಬರ್ ಬಾಯಿ ತೆರೆದು ನಿಂತಿದ್ದು ಸ್ಥಳೀಯ ಆಡಳಿತ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಮಕ್ಕಳೊಂದಿಗೆ ದೇವರ ದರ್ಶನಕ್ಕೆ ಬಂದ ಮಹಿಳೆ ಆಸ್ಪತ್ರೆ ದರ್ಶನ ಮಾಡುವ ಭಾಗ್ಯ ದೊರೆತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ಥಳೀಯರು ಪ್ರವಾಸಿ ತಾಣದಲ್ಲಿ ಚಿಕ್ಕ ಸಮಸ್ಯೆಯನ್ನ ಬಗೆಹರಿಸದೆ ಜನರಿಗೆ ತೊಂದರೆ ನೀಡುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಗಾಯಗೊಂಡವರಿಗೆ ಚಿಕಿತ್ಸಾ ವೆಚ್ಚವನ್ನ ಗ್ರಾಮ ನೀಡುವಂತೆ ಆಗ್ರಹಿಸಿದ್ದಾರೆ.
ಮುಂಡಗೋಡ್ ಪಟ್ಟಣದಲ್ಲಿ ಬಸವಣ್ಣ ಮತ್ತು ವೀರಭದ್ರೇಶ್ವರ ನೂತನ ರಥೋತ್ಸವ ವಿಜೃಂಭಣೆಯಿಂದ ರವಿವಾರ ಜರುಗಿತು. ಕಳೆದ 33 ವರ್ಷದ ನಂತರ ನೂತನ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತಿದ್ದು, ಶ್ರೀ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಅಮೃತ ಹಸ್ತದಿಂದ ನೂತನ ರಥದ ಲೋಕಾರ್ಪಣೆಗೊಂಡಿತ್ತು. ದೇವಸ್ಥಾನದಿಂದ ವಾದ್ಯ ವೈಭವಗಳೊಂದಿಗೆ ರಥೋತ್ಸವವು ಬನ್ನಿ ಮಹಾಂಕಾಳಿ ದೇವಿಯ ದೇವಸ್ಥಾನದವರೆಗೂ ಭಕ್ತ ವೃಂದದೊಂದಿಗೆ ಸಾಗಿ ಮರಳಿ ದೇವಸ್ಥಾನದವರೆಗೂ ಮರಳಿತು. ರಥೋತ್ಸವ ಉದ್ದಕ್ಕೂ ಜಯಘೋಷ ಮೊಳಗಿತ್ತು. ಈ ವಿಜೃಂಭಣೆಯ ರಥೋತ್ಸವಕ್ಕೆ ಅಕ್ಕಪಕ್ಕದ ತಾಲೂಕಿನ ಭಕ್ತರು ಪಾಲ್ಗೊಂಡಿದ್ದರು. ಡೊಳ್ಳು ಕುಣಿತ ಜನಮನ ಸೆಳೆಯಿತು. ಗುರುಗಳು ಬಂದು ತಮ್ಮ ಸಾನ್ನಿಧ್ಯವನ್ನು ನೀಡಿ ಇಡೀ ಮಾನವ ಕುಲಕ್ಕೆ ಮತ್ತು ಮಾನವ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತೇ ಪೂಜ್ಯರ ಪಾದಾರವಿಲ್ಲ ಈ ಭೂಮಿ ಒಂದು ತಪೋವನ ಆಗೋದಕ್ಕೆ ಕಾರಣೀಭೂತ ಆಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಳೆದ ತಿಂಗಳಿಂದ ಕಷ್ಟಪಟ್ಟ ಎಲ್ಲ ಸದ್ಭಕ್ತರ ಮಾನಸಿಕವಾದಂತ ಭಾವನೆಗಳಿಗೆ ಆ ಭಗವಂತ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಕರುಣಿಸ್ತೀನಿ ಅಂತ ಮಾತನ್ನು ಹೇಳಿ ಗುರುಗಳ ಪ್ರಧಾನಗಳಿಗೆ ನಮನಗಳನ್ನು ಸಲ್ಲಿಸಿ ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.